ನೂತನ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಮಹಾ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ವಾಮಾಚಾರ ಮಾಡಿದ್ರ ಹಾಗಾದ್ರೆ ಬಂಡೆ ಯಶಸ್ಸಿನ ಹಿಂದೆ ಅಡಗಿರುವಂತಹ ಮರ್ಮಗಳು ಇವೆಲ್ಲವನ್ನೂ ಕೂಡ ನೂತನ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ಮಹಾ ಷಡ್ಯಂತ್ರ. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ವಾಮಾಚಾರ ಮಾಡಿದ್ರ, ಬಂಡೆ ಯಶಸ್ಸನ್ನ ಸಹಿಸಿಕೊಳ್ಳದವರು ಮಾಟ ಮಂತ್ರ ಮಾಡಿಸಿದ್ರ ಹಾಗಾದ್ರೆ ನಿಂಬೆಹಣ್ಣಿಟ್ಟು ಕೋಳಿ ಬಲಿ ಕೊಟ್ಟು ಈ ರೀತಿಯಾಗಿ ಮಾಡಿದಂತಹ ದುರುಳರು ಯಾರು? ಡಿಕೆ ಪ್ರಮಾಣ ವಚನ ಸ್ವೀಕಾರದ ದಿನವೇ ನಡೆದಿತ್ತು ವಾಮಾಚಾರ. ಸಿಎಂ ಡಿಕೆಶಿ ನಿವಾಸದ ಬಳಿಯೇ 3 ರಸ್ತೆ ಸೇರುವಂತಹ ಕಡೆ ಮಾಟ ಮಂತ್ರ, ನಿಂಬೆಹಣ್ಣುಗಳನ್ನ ಇಟ್ಟು ನಾಟಿ ಕೋಳಿ ಬಲಿ ಕೊಡಲಾಗಿತ್ತು. ವಾಮಾಚಾರ ಮಾಡಿದ್ದಕ್ಕೆ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಂತಹ ಸಾರ್ವಜನಿಕರು. ವಾಮಾಚಾರ ಮಾಡಿದವರ ಪತ್ತೆಗೆ ಪೊಲೀಸರಿಂದ ತನಿಖೆ ಕೂಡ ನಡೆಸಲಾಗ್ತಾ ಇದೆ. 3 ದಾರಿ ಸೇರುವಂತಹ ರಸ್ತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆಯ ಬಳಿಯೇ ಮಾಡಿರುವಂತಹ ವಾಮಾಚಾರ. ಸಾರ್ವಜನಿಕರು ಕೂಡ ಅಲ್ಲಿ ಓಡಾಡೋದಕ್ಕೆ ಭಯ ಪಡ್ತಾ ಇದ್ರಂತೆ. ದುಷ್ಕರ್ಮಿಗಳ ಪತ್ತೆಗೆ ಇದೀಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಡೆದಿರುವಂತಹ ಮಹಾ ಷಡ್ಯಂತ್ರವಾಯಿತು. ಸಿಎಂ ಆಗಿದ್ದಕ್ಕೆ ವಾಮಾಚಾರವನ್ನ ಮಾಡಿದ್ರ ಹಾಗಾದ್ರೆ ಸಿಎಂ ವಿರುದ್ಧ ನಡೆದಿರುವಂತಹ ವಾಮಾಚಾರ. ಸೊ ನೋಡ್ತಾ ಇರ್ಬೋದು, 3 ದಾರಿ ಸೇರುವಂತಹ ರಸ್ತೆ, ಅಲ್ಲಿ ನಿಂಬೆಹಣ್ಣನ್ನ ಕೊಯ್ದು ಕೋಳಿಯನ್ನ ಬಲಿ ಕೊಟ್ಟಿರುವಂತಹ ನೋಡಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಯಶಸ್ಸನ್ನ ಸಹಿಸಿಕೊಳ್ಳದವರು ಮಾಟವನ್ನ ಮಾಡಿಸಿದ್ರ, ಅಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೂ ಕೂಡ ಭಯ ಪಡ್ಕೊಳ್ತಾ ಇದ್ರಂತೆ. 3 ದಾರಿ ಸೇರುವಂತಹ ರೋಡ್ ಪ್ರಮಾಣ ವಚನ ದಿನವೇ ನಡೆದಿರುವಂತಹ ವಾಮಾಚಾರ ಅಂತ ಹೇಳಲಾಗ್ತಾ ಇದೆ. ಸಿಎಂ ನಿವಾಸದ ಬಳಿಯೇ 3 ರಸ್ತೆ ಸೇರುವಂತಹ ಕಡೆ ಮಾಡಿಸಿರುವಂತಹ ವಾಮಾಚಾರ. ನಿಂಬೆ ಹಣ್ಣುಗಳನ್ನು ಇಟ್ಟು ನಾಟಿ ಕೋಳಿಯನ್ನ ಬಲಿ ಕೊಡಲಾಗಿತ್ತು. ಓಡಾಡೋದಕ್ಕೂ ಕೂಡ ಸಾರ್ವಜನಿಕರು ಭಯ ಪಡುವಂತಹ ಪರಿಸ್ಥಿತಿ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಡೆದಿರುವಂತಹ ಮಹಾ ಷಡ್ಯಂತ್ರ ಅಂತ ಹೇಳಲಾಗ್ತಾ ಇದೆ.